ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ಇಂಗ್ಲೀಷ್ ಅಂತೂ ತುಂಬ ಈಸಿ ಇದೆ. ಇವತ್ತು ಎಕ್ಸಾಮ್ ಮಾತ್ರ ತುಂಬ ಈಸಿ ಇದೆ. ಹಾಗಾಗಿ ಐ ಪರ್ಸೆಂಟೇಜಿಗೆ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಓಕೆನಾ, ಎಲ್ಲರೂ ಕೂಡ ಔಟ್ ತೆಗೆದ್ರೂ ಕೂಡ ಏನು ಡೌಟ್ ಇಲ್ಲ, ಅಷ್ಟು ಈಸಿ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಅಷ್ಟು ಈಸಿ ಇದೆ. ಆ್ಯಕ್ಚುಲಿ ಕನ್ನಡ ಇಂಗ್ಲೀಷ್ ಅಂತೂ ಡೆಡ್ ಈಸಿ ಇದೆ. ಇನ್ನು GK ಪೇಪರು ಅಂತೂ ಇನ್ನು 80% ಈಸಿ ಇದೆ. ಹಾಗಾಗಿ ಪರ್ಸೆಂಟೇಜ್ ಮಾತ್ರ ಫುಲ್ ಪರ್ಸೆಂಟೇಜ್ ನೋಡುತ್ತೆ. ಓಕೆ, KS IAS ಪ್ರಿಪೇರ್ ಆದವರೆಲ್ಲ ಎಕ್ಸಾಮ್ ಬರೆದಿದ್ದಾರೆ. ಹಾಗಾಗಿ ಅವರಿಗಂತೂ ನೀರು ಕುಡ್ದಂಗೆ ಎಕ್ಸಾಮು. ಓಕೆನಾ, ಸೊ ನೋಡ್ತಾ ಹೋಗೋಣ. ಇಂಗ್ಲೀಷ್ ಕೀ ಆನ್ಸರ್ ನೋಡ್ತಾ ಹೋಗೋಣ. ನಿಮಗೂ ಕೂಡ ಆ ಥರ ಇರುತ್ತೆ. ಹಾಗಾಗಿ ನಿಮಗೆ ಇದನ್ನು ಓದಲ್ಲ. ಓಕೆನಾ, ನಾನು ಕೀ ಆನ್ಸರ್ ಅಷ್ಟೇ ನಾವು ನೋಡ್ತಾ ಹೋಗೋಣ. ಓಕೆ, ಕ್ವಶನ್ ಓದಲ್ಲ. ಇಲ್ಲಿ ಕೀಪ್ ಇಟ್ ಅಪ್ ವಿತ್ ಅಂತ ಹೇಳಿ ಸರಿಯಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನಿಗೆ ಬಂದುಬಿಟ್ಟು ಇಲ್ಲಿ ಪ್ರೈಮ್. ನಾವು ನೋಡಿ, ಫಸ್ಟ್ ಅಂದರೆ ಪ್ರೈಮ್. ನಾವು ಈಗ ಹೆಂಗೆ ಅರ್ಥ ಮಾಡ್ಕೋಬೋದು? ಫಸ್ಟ್ ಅಂದರೆ ಪ್ರೈಮು, ಟ್ಯೂನ್ ಅಂದರೂ ಕೂಡ ಪ್ರೈಮ್ ಬರುತ್ತೆ. ಈಗ ಫಸ್ಟ್ ಅಂದರೆ ಪ್ರೈಮರಿ ಆ ಥರ ಬರುತ್ತೆ. ಓಕೆನಾ, ಈ ಥರನೂ ಕೂಡ ಅರ್ಥ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಒನ್ ಡರ್ಮಿಟಾಲಜಿಸ್ಟ್ ಅಂತ ಕೇಳಿದ್ದಾರೆ. ಅದನ್ನು ಕೆಲವೊಂದು ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು RSQP ಏನಿದೆಯೋ ಅದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 40ನೇ ಕ್ವಶನ್ ಬಂದುಬಿಟ್ಟು ಓಕೆ, ಇದಕ್ಕೆ ಫಸ್ಟ್ ಒನ್ ಏನಿದೆಯೋ ಅದು ಸರಿಯಾದ ಉತ್ತರವಾಗಿರುತ್ತೆ. ಫಸ್ಟ್ ಒನ್ ಏನಿದೆಯೋ ಹಿ ರಬ್ಬುಡ್ ದ ಚೈಲ್ಡ್ ಹಿ ಮರ್ಡರ್ ಹಾರ್ ಅಂತ ಇದೆ, ಅದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಒನ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ ಫಂಡ್ ಆಫ್ ಅಂತ ಇದೆ, ಇದು ಆಪ್ಷನ್ 4 ಏನಿದೆಯೋ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ರಿಲೇಟಿವ್ ಪ್ರೊನೌನ್ ಕೇಳಿದರೆ. ಇಲ್ಲಿ ನೋಡಿ, ಹೈ, ಯುವರ್, ಯು. ಓಕೆ, ಎಲ್ಲವೂ ಕೂಡ ಸೇಮ್ ಇದೆ. ಹೂ ಮಾತ್ರ ರಿಲೇಟಿವ್ ಪ್ರೊನೌನ್ ಆಗುತ್ತೆ. ಇವೆಲ್ಲ ಇವೆಲ್ಲರಿಗೂ ಕೂಡ ಪ್ರೊನೌನು, ಬಟ್ ಹೂ ಮಾತ್ರ ರಿಲೇಟಿವ್ ಪ್ರೊನೌನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಆಪ್ಷನ್ 3 ಏನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ಗೆ. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸು ಅಟ್ ಮತ್ತು ಆ್ಯಂಡ್. ಓಕೆ, ಇದು ಸರಿಯಾದ ಉತ್ತರ. ಇಲ್ಲಿ ಇಸಂಟ್ ಇಟ್ ಅನ್ನೋದು ಏನು? ಸ್ಪೋರ್ಟ್ಸ್. ಓಕೆ, ಸ್ಪೋರ್ಟ್ಸ್ ಪರ್ಸನ್ ಅಂದರೆ ಯಾರಾದರೂ ಆಗಿರ್ಬೋದು, ಐದರ್ ಮೇಲ್ ಆರ್ ಫೀಮೇಲ್. ಸೊ ಹಾಗಾಗಿ ಇಟ್ ಅನ್ನೋದನ್ನ ನಾವು ಯೂಸ್ ಮಾಡಬೇಕು. ಇಲ್ಲಿ ಫಸ್ಟ್ ಒನ್ನು ಓಕೆ, ಇದಂತೂ ರಿಪೋರ್ಟೆಡ್ ಸ್ಪೀಚ್ ಡೆಡ್ ಈಸಿ ಇದೆ. ಫಸ್ಟ್ ಒನ್ ಏನಿದೆಯೋ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಅಂಡರ್ಸ್ಟ್ಯಾಂಡ್. ಇದಂತೂ ಫುಲ್ ಎಲ್ರಿಗೂ ಕೂಡ ಎಂಥ LKG ಮಗು ಕೂಡ ಕೊಟ್ಟರು ಬರೆಯುತ್ತೆ. ಇಲ್ಲಿ ಅಮಿಡ್ ಅಂದರೂ ಕೂಡ ಮಧ್ಯ ಅಂತ. ಅಮಿಡ್ ಅನ್ನೋದು ಸರಿಯಾಗುತ್ತೆ. ಓಕೆ, ಇಲ್ಲಿ ಥರ್ಡ್ ಒನ್ ಆಪ್ಷನ್ ಪ್ರಿನ್ಸಿಪಾಲ್ ಮತ್ತು ಪ್ರೈಸಸ್ ಏನಿದೆಯೋ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಅಂತೂ ತುಂಬ ಈಸಿ ಇದೆ ರೀ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಕ್ಸಾಮ್ ಅಂತೂ ಅದು ಯಾಕೆ ಇಷ್ಟು ಈಸಿ ಕೊಟ್ಟಿದ್ದಾನೋ ಏನು, ಫುಲ್ ಪರ್ಸೆಂಟೇಜ್ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಟೇಕ್ ಆಫ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಸೊ ಇದು LKGಯಲ್ಲಿ ಒಂದು ಮಗುಗೆ ಹೇಳ್ಕೊಡ್ಬೇಕಾದ್ರೆ ಒಂದೊಂದು ವರ್ಡ್ ಈ ಥರ ಕಲಿಬೋದು. ಓಕೆ, ಇದು LKGಯಲ್ಲಿದೆ. ಓಕೆ, ಐ ವಾಸ್ ಬಾರ್ನ್ ಸೊ ಐ ಟೇಕ್ ಆಫ್ ಮೈ ಜಾಕೆಟ್ ಅಂತ ಇದೆ. ನೋಡಿ, ಚಿಕ್ಕ ಮಕ್ಕಳಿಂದ್ರೂ ಕೂಡ ಎಷ್ಟೆಲ್ಲ ಕಲಿಬೋದು. ಇನ್ನು ನೆಕ್ಸ್ಟ್ ಒನ್ ಮೆನಿ ಆಕ್ಸಿಡೆಂಟ್ಸ್ ಇದೆ. ಇದು ಆರ್ ಕಾಸ್ಡ್. ಅಲ್ಲಿ ಆಕ್ಸಿಡೆಂಟ್ಸ್ ಅಂದರೆ ಪ್ಲೂರಲ್ ಬಂದಿದೆ, ಹಾಗಾಗಿ ಆರ್ ಯೂಸ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಒನ್ ಬಂದುಬಿಟ್ಟು ಡಸ್ ಆಗುತ್ತೆ. ಯಾಕೆ ಅಂದರೆ ಹಾರ್ಡ್ಲಿ ಅನ್ನೋದು ಕೂಡ ನೆಗೆಟಿವ್ ತೋರಿಸುತ್ತೆ, ಹಾಗಾಗಿ ನೀವು ನೆಗೆಟಿವ್ ಮಾಡೋಂಗಿಲ್ಲ. ಡಸ್ ಪಾಸಿಟಿವ್ ಮಾಡಬೇಕು. ಓಕೆ, ಹಾಗಾಗಿ ಆಪ್ಷನ್ 3 ಏನಿದೆ ಸರಿಯಾಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಓಕೆ, ನೆಕ್ಸ್ಟ್ ಕ್ವಶನಿಗೆ ಸೂಟ್. ಓಕೆ, SUIT ಇದು ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಮಚ್ ಎಕ್ಸೈಟ್ಮೆಂಟ್ ಓವರ್ ಸಮಥಿಂಗ್, ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಒಂದು ನಿಮಿಷ. ಓಕೆ, ಎಷ್ಟನೇ ಕ್ವಶನ್ ನೋಡ್ತಾ ಇದ್ವಿ ಅಂದರೆ ಓಕೆ 54 ಏನಿದೆಯೋ ಆ ಕ್ವಶನ್ ನೋಡ್ತಾ ಇದ್ವಿ. ಇವಾಗ 55 ಓಕೆ 55ನೇ ಕ್ವಶನ್ ನೋಡೋಣ. ಒನ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ ಫ್ರೆಂಡ್ಸ್, ಒನ್ ಆಫ್ ದ ಸ್ಟೂಡೆಂಟ್ಸ್ ಆಗಬೇಕು. ಸೊ ಹಾಗಾಗಿ ಅದು ಸರಿಯಾದ ಉತ್ತರ ಆಗುತ್ತೆ. ನೀವು ಇದಕ್ಕೆ ಆಪ್ಷನ್ 3 ಓಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ 57ಗೆ ಆಪ್ಷನ್ 4 ಸರಿಯಾದ ಉತ್ತರ. ಆಪ್ಷನ್ 4 ಏನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 58 ಕ್ವಶನ್ನಿಗೆ ಓಕೆ ಇದಕ್ಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಒನ್ ಸೆನ್ಸಿಬಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 60ನೇ ಕ್ವಶನಿಗೆ ಓಕೆ ಆಪ್ಷನ್ 4 ಏನಿದೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಯಾಕೆ ಕ್ವಶನ್ ಎಲ್ರಿಗೂ ಕೂಡ ಆ ಥರ ಇರುತ್ತೆ. ಓಕೆ, ನಾವು ಕೂಡ ಆನ್ಸರ್ ನೋಡ್ಕೋಬೇಕು ಅಂತ ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒನ್ ಪರ್ಯಾಪ್ಸ್ ಅಂತ ಇದೆ. ಇಲ್ಲಿ ಅನ್ಡೌಟೆಡ್ಲಿ ಫಸ್ಟ್ ಒನ್ನಿಗೆ ಓಕೆ 61ನೇದಕ್ಕೆ, ಇನ್ನು 62ನೇದಕ್ಕೆ
ಈ ಓಕೆ 62ನೇದಕ್ಕೆ ಎಫರ್ಟ್ ಅಂತ ಇದೆ, ಇದು ಸರಿಯಾದ ಉತ್ತರ. ಇನ್ನು 63ನೇದಕ್ಕೆ ಪಾಲಿಸೀಸ್ ಅಂತ ಇದೆ. 64ನೇದಕ್ಕೆ ಬಿಹೇವಿಯರ್ ಅಂತ ಇದೆ. ಓಕೆನಾ, ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಆಪ್ಷನ್ 2 ಏನಿದೆ. ಓಕೆ, ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು ಇಲ್ಲಿ 2 ಮತ್ತು ಇಂಟು ಬರುತ್ತೆ. ನೆಕ್ಸ್ಟ್ 67ನೇ ಕ್ವಶನಿಗೆ 2ನೇದು ಸರಿಯಾದ ಉತ್ತರ ಆಗುತ್ತೆ. 68ನೇ ಕ್ವಶನಿಗೆ ಆಪ್ಷನ್ 2 ಏನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 69ನೇ ಕ್ವಶನಿಗೆ ವೆಂಟ್ ಆನ್ ಅಂತ ಇದೆ ಅಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 70ನೇ ಕ್ವಶನಿಗೆ ಲುಕ್ಸ್ ಗ್ಲೂಮಿ. ಓಕೆ, ಇದು ಗ್ಲೂಮಿ ಅಂದರೆ ಕತ್ತಲು, ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 75 ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನು. ಓಕೆನಾ, ಇದು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇದಿಷ್ಟು ಕೂಡ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಆನ್ಸರು. ಓಕೆನಾ, ಸೊ ಇದಿಷ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಆನ್ಸರು. ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ. 9620723169 ಈ ನಂಬರ್ಗೆ ಕಾಲ್ ಮಾಡಿ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಎಲ್ಲ ರೀತಿಯ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ.